ಯಾಕೆಂದ್ರೆ ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು ಪಕ್ಕದಲ್ಲಿ ಕೂತಾರೇನ್ರು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ, ಒಂದು ಅರ್ಧ ಸ್ಪೂನ್ ಸಾಲ್ಟ್, ಆಮೇಲೆ ಬೇಕಾದ್ರೆ ಹಾಕ್ಬಿಡೋಣ. ಸರಿ, ಓಕೆ. ಈಗ ನೀರು ಕೊಡಿ. ಎಷ್ಟು ಹಾಕಿದ್ರಿ ಅಂಕಲ್ ನೀರು? ಸ್ವಲ್ಪ ಮಟನ್ನು ಮುಳುಗುವಷ್ಟು ಅಷ್ಟೇ, ಓಕೆ, ಸಾಕು. ಈಗ ಬೆಳ್ಳುಳ್ಳಿ ಹಾಕಿದೀವಿ, ಇದು ಹಾಕಿ ಅರಿಶಿನ ಪುಡಿ ಹಾಕಿದೀವಿ, ಫ್ರೈ ಮಾಡ್ಕೊಂಡಿದೀವಿ. ಇದನ್ನು ಮಟನ್ ಬೇಯೋದಕ್ಕೆ ಲೇಟ್ ಆಗೋದ್ರಿಂದ ಏನು ಮಾಡಬೇಕು ಅಂದ್ರೆ ಅರ್ಜೆಂಟಾಗಿ ಬಿಸಿಲು ಹೊಡಿಸ್ಬಿಡೋಣ. ವಾಡಿಸಿ ಅಂಕಲ್. ಓಕೆ, ಈಗ ಇದಕ್ಕೊಂದು ಬಾಂಡ್ಲಿ ಕೊಡಿ. ಬಾಂಡ್ಲಿ ಅಲ್ಲಿ ಹಾಕ್ಬಿಡದ? ಇದೆ ಸಾಕು. ಯಾ, ಸೂಪರ್. ನೆಕ್ಸ್ಟ್ ಈಗ ಆಯಿಲ್ ಎಷ್ಟು ಹಾಕ್ಲಿ ಅಂಕಲ್? ಒಂದು 2 ಸ್ಪೂನ್ ಫ್ರೀಡಮ್ ಆಯಿಲ್ ಹಾಕಿ. 2 ಸ್ಪೂನ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಎಷ್ಟು ಹಾಕ್ಕೊಂಡ್ರಿ? 2 ಸ್ಪೂನಷ್ಟು ಈರುಳ್ಳಿ ಅಲ್ವರ, ಇದನ್ನ ಫ್ರೈ ಮಾಡ್ಕೊಂಬರ್ಬೇಕು. ಇದಕ್ಕೆ ಬೆಳ್ಳುಳ್ಳಿ ರುಬ್ಕೊಳ್ಳೋದಕ್ಕೆ ಅಲ್ಲಿ ಹಾಕಿದೀವಿ ಆಲ್ರೆಡಿ. ಒಂದು 2 ಪೀಸ್ ಹಾಕೊಳ್ಳೋಣ. ಎಷ್ಟು? ಒಂದು 4-5 ಪೀಸ್. 4-5 ಪೀಸ್. ಓಕೆನಾ? ನೋಡಿ, ಒಂದು 2 ಪೀಸ್ 4-5 ಪೀಸ್ 4-5 ಪೀಸ್ ಶುಂಠಿ. ಓಕೆನಾ? ಅದು ಸ್ವಲ್ಪ ಫ್ರೈ ಆಗಲಿ. ಓಕೆ. ಹೆಂಗಿರ್ಬೇಕು ಹತ್ರ ನಾಟಿ ಸ್ಟೈಲಲ್ಲಿ ನೀವು ವಾರ ಅನ್ಬೇಕು ಹಂಗೆ. ನೋಡಿ, ಈ ಪುದೀನ ಹಾಕೊಂಡಿದ್ದೀವಿ. ಎಷ್ಟು ಹಾಕೊಂಡಿದ್ದೀರಾ? ಒಂದು 4-5 ಹಂಗೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ. ಪುದೀನ ಸೊಪ್ಪು ಮುಷ್ಟಿ ಎಷ್ಟು ಸಾಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಆದಮೇಲೆ ಪಾಲಕ್ ಒಂದು ಅರ್ಧ ಕಟ್ ತಗೊಳ್ಳಿ. 1 kg ಮಟನ್ಗೆ ಅರ್ಧ ಕಟ್ ಸಾಕು. ಒಂದು ಪಾಲಕ್ ಒಂದು ಕಟ್ ಬರುತ್ತೆ. kg ಮಟನ್ಗೆ ಅರ್ಧ ಕಟ್ ಪಾಲಕ್ ಹಾಕೊಳ್ಳೋಣ. ಪಾಲಕ್ ಹಾಕೋತೀವಿ. ಓಕೆ. ಈಗ ಎಷ್ಟೊತ್ತವರೆಗೂ ಬಾಡಿಸ್ಕೊಳ್ಳೋಣ ಇದನ್ನ? ಸಾಕು, ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗ್ಬೇಕು. ಸ್ವಲ್ಪ ತಣ್ಣಗಾಗಲಿ. ಅದನ್ನು ಮಿಕ್ಸಿಲಿ ರುಬ್ಕೊಂಡ್ಬಂದ್ಬಿಡೋಣ. ಅದನ್ನ ಈ ಬಟ್ಲಲ್ಲಿ ಹಾಕೊಳ್ಳೋಣ. ಓಕೆ. ಇನ್ನೊಂದು ರೂಪಾಯಿ ಕೆಲಸ ಇದೆ, ಅದನ್ನು ಸ್ವಲ್ಪ ರುಬ್ಕೊಂಡ್ಬಂದ್ಬಿಡೋಣ. ಸೊ ಏನೇನು ಹಾಕ್ಕೊಳ್ಳೋಣ ನಮ್ಮ ಮಿಕ್ಸಿಗೆ ಇವಾಗ? ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀವಿ. ಒಂದು 2 ಸ್ಪೂನಷ್ಟು ಹುರುಗಡ್ಲೆ. ಈಗ ಅದಕ್ಕೆ ಸ್ವಲ್ಪ ಗಸಗಸೆ ಹಾಕೊಳ್ಳೋಣ. ಎಷ್ಟು? 1 ಸ್ಪೂನ್ ಅಷ್ಟು ಗಸಗಸೆ ಅಷ್ಟೇ. ಓಕೆ. ಈಗ ಇದನ್ನು ನಾವು ರುಬ್ಕೊಂಡ್ಬಂದ್ಬಿಡೋಣ ನೀರಾಗಿ. ಈಗ ಫ್ರೈ ಕೆಲಸ ಮಾಡ್ಕೊಳ್ಳೋಣ. ನೀವು ಒಲೆ ಹಚ್ಚೋ ಕೆಲಸಕ್ಕೆ ನೀವು ಯಾಕೆ ಮುಂದೆ ಬರ್ತೀರಿ? ಅಲ್ಲ, ಮತ್ತೆ ನೀವು ಅಷ್ಟಾರು ಹೆಲ್ಪ್ ಮಾಡ್ಬೇಕಲ್ಲ. ಹೌದ್ರಾ? ಈ ಒಲೆ ಹಚ್ಚೋದು, ಮನೆ ಹಚ್ಚೋದು ಇದೆಲ್ಲ ನಮ್ಮ ಕೆಲಸ. ಹಂಗೆ. ಓಕೆ, ಅದನ್ನ ಹಚ್ಚಿದ ಮೇಲೆ ನಾವು ರೆಡಿ ಸರಿ ಮಾಡೋದು ನಮ್ಮ ಕೆಲಸ. ಈಗ ನಾವು ಶುರು ಮಾಡೋಣ. ಈಗ ಒಂದು ಅಡುಗೆ 1 kg ನೀವು ಯಾವುದೇ ಪದಾರ್ಥ ಮಾಡಬೇಕಾದ್ರೆ 150 ಗ್ರಾಮ್ ಆಯಿಲ್ ಬೇಕು. ಈಗ 50 ಗ್ರಾಮ್ ಅಲ್ಲ ಹಾಕಿದ್ದೀವಿ. ಹೌದು, ಅದು ನಮ್ಮ ಲೆಕ್ಕಕ್ಕೆ ಬರೋದು. ಹೌದು. ಸ್ಪೂನ್ ಅಂದ್ರೆ ಒಂದು 25 ಗ್ರಾಮ್, 1 ಸ್ಪೂನ್ ಅಂದ್ರೆ ಅದು 50. ಮತ್ತೆ ರುಬ್ಬಕ್ಕೆ ಒಂದು 50 ಹಾಕೊಂಡಿದ್ದೀವಿ. ಹೌದು. ಇಲ್ಲೊಂದು 50 ml ಬೇಕು. ಈಗ ನೀವು ಫ್ರೀಡಮ್ ಆಯಿಲ್ನ ದಯವಿಟ್ಟು 50 ml ನಮ್ಮ ಬಾಂಡ್ಲಿಗೆ ಸರ್ವ್ ಮಾಡೋಂಥರಾಗಿ. ಓಕೆ. ಓಕೆ. ಓಕೆ, ಆಯ್ತು. ಈಗ ನಿಮ್ಮ ಡಿಸ್ ಫುಲ್ಲು ಟೇಸ್ಟ್ ಬರೋಕ್ಕೆ ಈರುಳ್ಳಿಗೆ ಹಾಕ್ತಾ ಇದ್ದೀರ? ಹೌದು, ಈರುಳ್ಳಿಗೆ ಹಾಕ್ತಾ ಇದ್ದೀವಿ. ನೋಡಿ, ಈಗ ರುಬ್ಕೊಂಡಿರೋದು ನಮ್ಮ ಪಾಲಕ್ ಸೊಪ್ಪು ಎಲ್ಲನೂ ಸೇರಿ ಆ್ಯಡ್ ಮಾಡೋಣ. ಬಣ್ಣ ನೋಡಿ ಹೇಗಿದೆ, ನೋಡಿ ಎಲ್ಲ ಸಕ್ಕ ಗ್ರೀನ್ ಆಗಿದೆ. ಇದನ್ನ ನಮ್ಮ ಗ್ರೇವಿ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ. ಹಾಕ್ಬಿಡ್ಲಾ? ಫುಲ್ ಹಾಕ್ಬಿಡ್ಲಾ? ಇದು ನಾನು ಇಷ್ಟೆಲ್ಲ ಇದನ್ನ ಬರೀ ಗರಂ ಮಸಾಲ ಮಾತ್ರ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ. ಈಗ ಏನು ಮಾಡೋಣ ಅಂದರೆ ಇದು ವಿಸಲ್ ಹೋಗಿದೆ. ಅಂಕಲ್ ಹೌದ್ರಾ? ಇದು ನೋಡಿ, ಮಸಾಲೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋಗೋಸ್ಕರ ಇದು 2 ನಿಮಿಷ ಮುಚ್ಚ.